ಸ್ಥಳೀಯ ಭಾಷಿಕರನ್ನೇ ಬ್ಯಾಂಕ್ ನೌಕರಿಗಳಿಗೆ ನೇಮಿಸಿ ನಿರ್ಮಲಾ ನೀತಿ ಬದಲಿಸಿ ಬ್ಯಾಂಕುಗಳಿಗೆ ಸೂಚನೆ. ಇದಕ್ಕಾಗಿ ಪ್ರತಿಭಟನೆಯನ್ನು ನಡೆಸಿದ್ದ ಕನ್ನಡಿಗರು ಫೈನಲಿ ಏನೋ ಒಂದು ಧ್ವನಿ ಎತ್ತಿದಾರಲ್ಲ ಅನ್ನೋದು ಖುಷಿ. ನೋಡಿ ಎಷ್ಟು ಬಾರಿ ಬಾಯಿ ಬಡ್ಕೊಂಡಿದ್ದಿದೆ ಇದು ಅಂತ. ಇಲ್ಲಿ ನೀವು ಈ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ನಮಗೇನೋ ಲೋನ್ ಬೇಕಾಗಿದೆ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ, ಎಜುಕೇಷನಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ಗಳಲ್ಲಿ ಏನೇನು ಲೋನ್ಗಳು ಅವೈಲೇಬಲ್ ಇದೆ, ಅಂದರೆ ಅವಕಾಶ ಇದೆ, ಯಾರಿಗೆ ಸಿಗುತ್ತೆ, ಇದ್ರ ಬಗ್ಗೆ ಮಾತಾಡೋಣ ಅಂತಂದು ಹೋದರೆ ಬ್ಯಾಂಕ್ ಮ್ಯಾನೇಜರಿಗೆ ಕನ್ನಡ ಬರಲ್ಲ. ನಾವೇನು ಮಾತಾಡ್ತೀವಿ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಏನು ಹೇಳ್ತಾರೆ ನಮಗೆ ಗೊತ್ತಾಗಲ್ಲ. ಕೊನೆಗೆ ಯಾವ ಲೋನು ಬೇಡ ಅಂತ ಸುಮ್ಮನಾಗ್ತೀವಿ, ಇಲ್ಲ ಯಾವುದೋ ಅತಿ ಹೆಚ್ಚು ಬಡ್ಡಿ ಇರೋದಕ್ಕೆ ಜೈ ಅಂದ್ಬಿಟ್ಟು ಬಂದ್ಬಿಡ್ತೀವಿ, ಹೊರಗಡೆ ಕೈ ಸಾಲ ಮಾಡ್ಕೊಳ್ತೀವಿ, ಇನ್ಯಾವುದೋ ಫಿನಾನ್ಸ್ ಕಂಪ್ನಿ ಸಹವಾಸ ಮಾಡ್ತೀವಿ, ಮನೆ ಮಠ ಮಾರ್ಕೊತೀವಿ. ಸೊ ಆ ಕಾರಣಕ್ಕಾಗಿ ನಮಗೆ ದಯವಿಟ್ಟು ಆ ಪ್ರದೇಶಕ್ಕೆ ಆ ಭಾಷೆ ಮಾತಾಡೋರೆ ಬ್ಯಾಂಕ್ ಮ್ಯಾನೇಜರ್ಗಳಾಗಿರಲಿ, ಆಗ ನಮ್ಮ ರೈತರುಗಳಿಗೆ ನಮ್ಮಂಥವರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಕನ್ನಡಿಗರ ಬೇಡಿಕೆ ಆಗಿತ್ತು. ಸೊ ಫೈನಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಧ್ವನಿ ಬಂದಿದೆ. ಏನಾಗಿದೆ ಅಂತ ನೋಡೋಣ ಬನ್ನಿ. ಕನ್ನಡಿಗರು ಬ್ಯಾಂಕಿಗೆ ಹೋದಾಗ ಹಿಂದಿಯಲ್ಲಿ ಉತ್ತರಿಸಿದ್ದ ಹಲವು ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಕನ್ನಡ ಗ್ರಾಹಕರು ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡಿದ್ದು ಕೂಡ ವರದಿಯಾಗಿತ್ತು. ಸ್ಥಳೀಯ ಭಾಷೆ ಬಾರದವರನ್ನ ಬ್ಯಾಂಕುಗಳಿಗೆ ನೇಮಿಸ್ತಾ ಇರುವ ಬಗ್ಗೆ ದಕ್ಷಿಣ ಭಾರತದ ಹಲವು ಕಡೆಯಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಬ್ಯಾಂಕಿಂಗ್ ಸಮಾವೇಶದಲ್ಲಿ ಬ್ಯಾಂಕುಗಳಿಗೆ ಈ ಬಗ್ಗೆ ಕಿವಿ ಹಿಂಡಿ ಹೇಳಿದ್ದಾರೆ ಕೇಂದ್ರ ಸಚಿವೆ ನಿರ್ಮಲಾ ಅವರು. ಬ್ಯಾಂಕಿನ ಉನ್ನತಾಧಿಕಾರಿಗಳಿಗೆ ಸ್ಥಳೀಯ ಭಾಷೆ ಗೊತ್ತಿರದಿದ್ದರೂ ಪರವಾಗಿಲ್ಲ, ಶಾಖೆಗಳಲ್ಲಿರುವವರಿಗೆ ಸ್ಥಳೀಯ ಭಾಷೆಯೇ ತಿಳಿದಿರಬೇಕು ಅಂತ ಹೇಳಿದ್ದಾರೆ. ಸ್ಥಳೀಯ ಭಾಷೆ ಆಡುವವರನ್ನ ಬ್ಯಾಂಕ್ ಶಾಖೆಗಳ ಹುದ್ದೆಗೆ ನಿಯೋಜಿಸುವಂತೆ ಹೇಳಿದ್ದಾರೆ ಕೇಂದ್ರ ಹಣಕಾಸು ಮಂತ್ರಿ ಅವರು. ಕರ್ನಾಟಕ ಸೇರಿದಂತೆ ದಕ್ಷಿಣದ ರಾಜ್ಯಗಳಲ್ಲಿ ಭಾಷೆ ವಿಚಾರವಾಗಿ ಸ್ಥಳೀಯರು ಮತ್ತು ಅನ್ಯ ಭಾಷಿಕ ಬ್ಯಾಂಕ್ ಸಿಬ್ಬಂದಿ ನಡುವೆ ಜಟಾಪಟಿ ಘಟನೆಗಳು ಹೆಚ್ಚಾಗಿತ್ತು. ಬ್ಯಾಂಕ್ಗಳು ಸ್ಥಳೀಯ ಭಾಷೆ ಬಲ್ಲವರನ್ನೇ ನೇಮಕ ಮಾಡಿಕೊಳ್ಬೇಕು ಮತ್ತು ಅವರ ಸ್ಥಳೀಯ ಭಾಷೆ ಜ್ಞಾನದ ಆಧಾರದಲ್ಲೇ ಅವರ ವೃತ್ತಿಪರತೆ ಅಳಿಬೇಕು ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಈ ಸಂಬಂಧ ನೇಮಕಾತಿ ಹಾಗೂ ಮಾನವ ಸಂಪನ್ಮೂಲ ನೀತಿಗಳಲ್ಲಿ ಬದಲಾವಣೆಗೂ ಸೂಚಿಸಿದ್ದಾರೆ. 12ನೇ SBI ಬ್ಯಾಂಕಿಂಗ್ ಮತ್ತು ಅರ್ಥಶಾಸ್ತ್ರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸೀತಾರಾಮನ್, ಪ್ರತಿಯೊಂದು ಶಾಖೆಯಲ್ಲಿ ನೇಮಿಸಲಾದ ಎಲ್ಲ ಸಿಬ್ಬಂದಿಗೆ ಅಲ್ಲಿನ ಜನ ಮತ್ತು ಅವರಾಡುವ ಭಾಷೆಗಳನ್ನು ಅರ್ಥೈಸಿಕೊಳ್ಳುವಂಥ ಸಾಮರ್ಥ್ಯ ಇರಬೇಕು ಅನ್ನೋದನ್ನು ಹೇಳಿರೋದು ನಿಜವಾಗಿಯೂ ಇದೊಂದು ಒಳ್ಳೆಯ ನಿರ್ಧಾರ. ಯಾಕಂದರೆ ಸಾಕಷ್ಟು ಬಾರಿ ಈ ಸಮಸ್ಯೆ ಆಗಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಪ್ರತಿಭಟನೆ ಮಾಡಿದ್ದುಂಟು, ಹೋರಾಟ ಮಾಡಿದ್ದುಂಟು, ಬೇಸರ ಪಟ್ಟಿದ್ದುಂಟು, ಅವಮಾನ ಆಗಿದ್ದುಂಟು. ಸೊ ಹೀಗಿರ್ಬೇಕಾದ್ರೆ ಕನ್ನಡ ಬರಬೇಕಲ್ವ. ಕನ್ನಡ ಅಂತಲೇ ಹೇಳ್ತಾ ಇಲ್ಲ ನಾವು. ಎಲ್ಲಿ ಈಗ ತಮಿಳ್ನಾಡಲ್ಲಿ ಅಂತ ಬಂದಾಗ, ಆಂಧ್ರ ಅಂತ ಬಂದಾಗ ಅಲ್ಲಿನ ಬ್ಯಾಂಕ್ ಸಿಬ್ಬಂದಿಗಳಿಗೆ, ಮ್ಯಾನೇಜರ್ಗಳಿಗೆ ಆ ಭಾಷೆಗಳು ಬರಬೇಕು ಅನ್ನೋದಷ್ಟೇ. ಆಗ ವ್ಯವಹಾರ ಅನ್ನೋದು ಒಂದು ನೀಟಾಗುತ್ತೆ, ಸುಲಭವಾಗುತ್ತೆ. ಎರಡೂ ಕಡೆ ಅರ್ಥ ಆದಾಗ ಅಥವಾ ಎರಡೂ ಕಡೆ ಒಂದು ಸಂವಾದ ನಡೆದಾಗ, ಯಾಕೆ ಹೇಳಿ ನಮ್ಮ ಸಂವಾದ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಇದೇ ಕಾರಣಕ್ಕೆ. ಈಗ ಬರೀ ನಾನೇ ಮಾತಾಡ್ತಾ ಇದ್ದೆ ಅಂತ ಅಂದರೆ ಅದಕ್ಕೇನು ಉಪಯೋಗ? ಈಗೇನೋ ಓಕೆ ಕೇಳಿಸ್ಕೊಳ್ಳೋದು ಅನ್ನೋದಾದ್ರೆ ಬರೀ ಕೇಳಿಸ್ಕೊಳ್ಳೋಣ. ಒಂದು ಪ್ರಶ್ನೆ ಕೇಳಬೇಕಾಗತ್ತೆ ಅಂತಂದರೆ ನನಗೆ ಆ ಭಾಷೆನೇ ಬರಲ್ಲ ಅಂತಂದರೆ, ಅಥವಾ ನಾನು ಆ ಭಾಷೆ ಬಗ್ಗೆ ಉತ್ಸಾಹನೂ ತೋರಿಸಲ್ಲ ಅಂತ ಹೇಳಿದಾಗ ಕಷ್ಟ ಆಗುತ್ತೆ ಅಲ್ವಾ. ಸೊ ಈ ಕಾರಣಕ್ಕಾಗಿಯೇ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಅಥವಾ ತಮಿಳುನಾಡು ಅಥವಾ ಆಂಧ್ರ ಪ್ರದೇಶ ಅಥವಾ ಕೇರಳ ಅಂತ ಬಂದಾಗ ಅಲ್ಲೆಲ್ಲಿನ ಬ್ಯಾಂಕ್ನ ಸಿಬ್ಬಂದಿಗಳಿಗೆ ಆ ಭಾಷೆ ಮೇಲೆ ಹಿಡಿತಾ ಇರೋದು, ಅಟ್ಲೀಸ್ಟ್ ಅರ್ಥೈಸಿಕೊಳ್ಳುವಂಥ ಕೆಪಾಸಿಟಿ ಆದರೂ ಇರಬೇಕು ಅಂತ ಇದು ಬಹು ವರ್ಷಗಳ ಬೇಡಿಕೆ, ಒಂದು ಚರ್ಚೆ ಆಗಿದೆ. ಇದು ಆದಷ್ಟು ಬೇಗ ಜಾರಿಗೆ ಬರಲಿ ಅನ್ನೋದು ಎಲ್ಲರ ಆಶಯ ಕೂಡ. ಈ ಥರದ್ದು ಆದಾಗ ನಮಗೆ ವ್ಯವಹಾರವನ್ನು ನಡೆಸೋದಕ್ಕೂ ಮತ್ತೊಂದು ಕಂಫರ್ಟಬಲ್ ಫೀಲ್ ಅಂತ ನಾವು ಏನು ಹೇಳ್ತೀವಿ. ಓಕೆನಪ್ಪ, ನಾವು ನಾರ್ಮಲಾಗಿ ಹೋಗಿ ಬ್ಯಾಂಕಲ್ಲಿ ಕುತ್ಕೊಂಡು ಕೇಳ್ಬೋದು, ಬೆಳೆ ಸಾಲ ಎಷ್ಟಿದೆ, ನಮ್ಮ ಸಾಲ ಎಷ್ಟಿದೆ, ಬಡ್ಡಿ ಎಷ್ಟು, ನಾವು ಎಷ್ಟು ಕಟ್ಟಬೇಕು, ಎಷ್ಟು ಕಂತಲ್ಲಿ ಕಟ್ಟಬೇಕು, ನಾವೀಗ ಎಷ್ಟು ಕಟ್ಟಿದ್ದೀವಿ, ಈ ಥರ ನಾವು ನಮ್ಮ ಭಾಷೆಗಳಲ್ಲಿ ಮಾತಾಡೋದು, ಅದಕ್ಕೆ ಅವ್ರು ಉತ್ತರ ಕೊಡೋದು ನೀಟಾಗಿ ಅರ್ಥ ಆಗತ್ತೆ. ಅದನ್ನು ಹೊರತುಪಡಿಸಿ ಈ ಒಳ್ಳೆ ಬಾಯಿ ಬರೆದಿದ್ದವರು, ಕಿವಿ ಕೇಳದೆ ಇರೋರು ಮಾತಾಡ್ತಾರಲ್ಲ, ಆ ಥರ ಎಲ್ಲ ಮಾತಾಡೋದ್ರಿಂದ ಎಷ್ಟೋ ಬಾರಿ ಅದರಿಂದ ವ್ಯವಹಾರ ಅನ್ನೋದು ನಷ್ಟ ಆಗೋಗುತ್ತೆ, ಅರ್ಥೈಸಿಕೊಳ್ಳೋದ್ರಲ್ಲಿ ವಿಫಲ ಆಗ್ತೀವಿ. ಇದರಿಂದ ಆರ್ಥಿಕವಾಗಿಯೂ ಕೂಡ ಹಿನ್ನಡೆ ಆಗತ್ತೆ, ಹೊಡೆತ ಬೀಳತ್ತೆ, ಉತ್ಸಾಹ ಅನ್ನೋದು ತೋರಿಸೋದು ಕಷ್ಟ ಆಗುತ್ತೆ. ಬ್ಯಾಂಕ್ಗಳಿಗೆ ಹೋಗಬೇಕು ಅಂತಂದರೆ ಯಾರೋ ಆ ಭಾಷೆ ಬರೋರನ್ನ ಕರ್ಕೊಂಡು ಹೋಗ್ಬೇಕಾಗತ್ತೆ, ನೇರವಾದಂಥ ವ್ಯವಹಾರ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದೊಂದು ಚಿಂತನೆ ನಡೆದಿದೆ, ಇದಾದಷ್ಟು ಬೇಗ ಜಾರಿಗೆ ಬರಲಿ ಅನ್ನೋದು ನಮ್ಮ ಆಶಯ ಕೂಡ.